ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆಯಿಲಿ ಸ್ಕಿನ್ನಿನ ಸಮಸ್ಯೆ ಇರುವವರು ವಾರಕ್ಕೆ 2 ಬಾರಿ ಮುಲ್ತಾನಿ ಮಿಟ್ಟಿಯ ಫೇಸ್ ಪ್ಯಾಕ್ ಅನ್ನು ಹಚ್ಚಿ. ಇದರಿಂದ ಸ್ಕಿನ್ನಿನ ಮೇಲೆ ಆಯಿಲ್ ಕಂಟ್ರೋಲ್ ಆಗುತ್ತದೆ ಮತ್ತು ಪಿಂಪಲ್, ಆಕ್ನಿ ಸಮಸ್ಯೆಗಳು ಕಾಡುವುದಿಲ್ಲ. ಪ್ರತಿದಿನ ಬಾದಾಮಿ ಎಣ್ಣೆ ಮತ್ತು ತೆಂಗಿನ ಎಣ್ಣೆಯಿಂದ 5 ನಿಮಿಷಗಳ ಕಾಲ ಮುಖಕ್ಕೆ ಮಸಾಜ್ ಮಾಡಬೇಕು. ಇದರಿಂದ ವಯಸ್ಸು 50 ದಾಟಿದರೂ ಸ್ಕಿನ್ 30ರ ಹಾಗೆ ಕಾಣುತ್ತದೆ. ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದ ಸ್ಕಿನ್ನಿನ ಬ್ಲಡ್ ಫ್ಲೋ ಹೆಚ್ಚಾಗಿ ಸ್ಕಿನ್ ಟೈಟ್ ಆಗುತ್ತದೆ. ಕೂದಲು ತುಂಬ ತೆಳುವಾಗಿದ್ದರೆ ಹೀಗೆ ಮಾಡಿ: ತೆಂಗಿನ ಎಣ್ಣೆ ಮತ್ತು ಹರಳೆಣ್ಣೆಯನ್ನು ಸೇರಿಸಿ ಕೂದಲಿನ ಬುಡಕ್ಕೆ ಮಸಾಜ್ ಮಾಡಿ ಮತ್ತು ಕೂದಲನ್ನು ಕಟ್ಟಿಕೊಳ್ಳಿ. ನಂತರ ಒಂದು ದೊಡ್ಡ ಟವಲನ್ನು ಬಿಸಿ ನೀರಿಗೆ ಅದ್ದಿ ಹಿಂಡಿಕೊಂಡು ಕೂದಲಿಗೆ ಸುತ್ತಿಕೊಳ್ಳಿ. ಹೀಗೆ ವಾರದಲ್ಲಿ 2 ಸಲದಂತೆ 1 ತಿಂಗಳ ಕಾಲ ಮಾಡಿ ನೋಡಿ. ಸಮತೋಲನ ಆಹಾರವನ್ನು ಸೇವಿಸಿ. ಯಥೇಚ್ಛವಾಗಿ ನೀರನ್ನು ಕುಡಿಯಿರಿ. ಬಯೋಟಿನ್ ಹೆಚ್ಚಿರುವಂತಹ ಬಾದಾಮಿ, ಮೊಟ್ಟೆ, ಸೂರ್ಯಕಾಂತಿ ಬೀಜ ಮತ್ತು ಸಿಹಿ ಗೆಣಸನ್ನು ನಿಯಮಿತವಾಗಿ ಸೇವಿಸಿ. 6 ತಿಂಗಳಲ್ಲಿ ನಿಮ್ಮ ಕೂದಲಿನ ಬೆಳವಣಿಗೆ ಬದಲಾಗುವುದನ್ನು ನೀವೇ ನೋಡಬಹುದು. ವಿಪರೀತ ಕೂದಲು ಉದುರುವ ಸಮಸ್ಯೆ ಇದ್ದರೆ ಪ್ರತಿದಿನ 1 ನೆಲ್ಲಿಕಾಯಿಯನ್ನು ಸೇವಿಸಬೇಕು. ತೂಕ ಕಡಿಮೆಯಾಗಬೇಕಾದರೆ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಬೆಚ್ಚಗಿನ ನೀರಿಗೆ 2 ಹನಿ ನಿಂಬೆ ರಸವನ್ನು ಸೇರಿಸಿ ಕುಡಿಯಬೇಕು. ನಿಂಬೆ ರಸ ಹೆಚ್ಚಾದರೆ ಅಸಿಡಿಟಿಯ ಸಮಸ್ಯೆ ಕಾಡುವ ಸಂಭವ ಇರುತ್ತದೆ. ಹಾಗಾಗಿ 2 ಹನಿಯನ್ನು ನೀರಿಗೆ ಹಾಕಿ ಸೇವಿಸಬೇಕು. 30ರ ನಂತರ ಮಹಿಳೆಯರು ದಿನರಾತ್ರಿ ಮಲಗುವಾಗ ಅಲೋವೆರಾ ಜೆಲ್ಲಿಗೆ ವಿಟಮಿನ್ ಇ ಕ್ಯಾಪ್ಸೂಲ್ ಅನ್ನು ಸೇರಿಸಿ ಮುಖಕ್ಕೆ ಹಚ್ಚಿಕೊಂಡು ಮಸಾಜ್ ಮಾಡಬೇಕು. ತ್ವಚೆ ಸದಾ ಯಂಗ್ ಆಗಿ ಇರುತ್ತದೆ. ನಿಮ್ಮ ಕೈಕಾಲಿನ ಗಂಟುಗಳು ಕಪ್ಪಾಗಿದ್ದರೆ ಪ್ರತಿದಿನ ನಿಂಬೆಹಣ್ಣಿನ ಸಿಪ್ಪೆಯಿಂದ 5 ನಿಮಿಷಗಳ ಕಾಲ ತಿಕ್ಕಿ. ಹೀಗೆ 30 ದಿನಗಳ ತನಕ ಮಾಡಿ ಚರ್ಮದ ಬಣ್ಣ ತಿಳಿಯಾಗುತ್ತದೆ. ವಾರಕ್ಕೆ 3 ಬಾರಿ ಟೊಮ್ಯಾಟೊ ರಸವನ್ನು ಹಚ್ಚುವುದರಿಂದ ಮುಖದ ಕಲೆಗಳು ಕಡಿಮೆಯಾಗಿ ಚರ್ಮದ ಬಣ್ಣ ಸುಂದರವಾಗುತ್ತದೆ. ಟೊಮ್ಯಾಟೊ ರಸವನ್ನು ನಿಯಮಿತವಾಗಿ ಹಚ್ಚುವುದರಿಂದ ಟ್ಯಾನಿಂಗ್ ಕೂಡ ನಿವಾರಣೆಯಾಗುತ್ತದೆ. ವಾರಕ್ಕೆ 3ರಿಂದ 4 ಸಲ ಸ್ನಾನ ಮಾಡುವ ಮೊದಲು ಅರಿಶಿಣ ಮತ್ತು ಕಡಲೆ ಹಿಟ್ಟಿನ ಪ್ಯಾಕನ್ನು 20 ನಿಮಿಷಗಳ ಕಾಲ ಹಚ್ಚಿಕೊಳ್ಳಿ. ಮುಖ ಸುಂದರವಾಗಿ ಹೊಳೆಯುತ್ತದೆ. ದಿನರಾತ್ರಿ ಮಲಗುವಾಗ ಕಣ್ಣಿನ ಹುಬ್ಬು ಮತ್ತು ರೆಪ್ಪೆಗಳಿಗೆ ಪೆಟ್ರೋಲಿಯಂ ಜಲ್ಲಿಯನ್ನು ಹಚ್ಚಿಕೊಂಡು ಮಲಗಬೇಕು. ಇದರಿಂದ ಕಣ್ಣಿನ ರೆಪ್ಪೆ ನಯವಾಗುತ್ತದೆ ಮತ್ತು ಬೇಗನೆ ಉದ್ದವಾಗುತ್ತದೆ. ಯಾವುದೇ ಫಂಕ್ಷನ್ಗೆ ಹೋಗುವ ಮೊದಲು ಪಪ್ಪಾಯಿ ಹಣ್ಣು ಮತ್ತು ಮುಲ್ತಾನಿ ಮಿಟ್ಟಿಯ ಪ್ಯಾಕ್ ಅನ್ನು ತಯಾರಿಸಿ ಅದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸಿ 15 ನಿಮಿಷಗಳ ಕಾಲ ಹಚ್ಚಿಕೊಳ್ಳಿ. ಮುಖ ಹೇಗೆ ಬ್ರೈಟ್ ಆಗುತ್ತದೆ ಎಂಬುದನ್ನು ನೀವೇ ಗಮನಿಸಬಹುದು. 2 ಚಮಚ ಆಲೂಗೆಡ್ಡೆ ರಸದಲ್ಲಿ 1 ಚಮಚ ಅಕ್ಕಿಯ ಹಿಟ್ಟು ಹಾಗೆ ಮತ್ತೆ 1 ಚಮಚ ಜೇನುತುಪ್ಪವನ್ನು ಸೇರಿಸಿ ಪ್ಯಾಕ್ ಅನ್ನು ಮಾಡಿ ಹಚ್ಚಿಕೊಳ್ಳಿ. ನಿಮ್ಮ ಮುಖದ ಕಲೆಗಳು, ಸುಕ್ಕು, ನೆರಿಗೆಗಳು ಕೆಲವೇ ದಿನಗಳಲ್ಲಿ ಮಾಯವಾಗುತ್ತದೆ.
ಹಾಗೆ ನೆಕ್ಸ್ಟು ಏನು ಖರ್ಚಿಲ್ಲದೆ ಸುಂದರವಾದ ತ್ವಚೆ ಬೇಕಾದಲ್ಲಿ ಪ್ರತಿದಿನ 5 ನಿಮಿಷಗಳ ಕಾಲ ಹಸಿ ಹಾಲಿನಿಂದ ಮಸಾಜ್ ಮಾಡಿ. ನಿಮ್ಮ ಸ್ಕಿನ್ನಲ್ಲಿ ರಕ್ತ ಸಂಚಾರ ಹೆಚ್ಚಾಗಿ ಒಳ್ಳೆಯ ಹೊಳಪು ಬರುತ್ತದೆ ಮತ್ತು ಮುಖ ಸ್ಮೂತ್ ಆಗುತ್ತದೆ. ನಿಮ್ಮ ಮುಖದ ಮೇಲೆ ಕಪ್ಪು ಕಲೆಗಳಿದ್ದರೆ ಅಥವಾ ತುಟಿಯ ಸುತ್ತ ಪ್ರತಿದಿನ ಆಲೂಗೆಡ್ಡೆ ಮತ್ತು ನಿಂಬೆ ರಸವನ್ನು ಹಚ್ಚಿ ಮತ್ತು 15 ನಿಮಿಷಗಳು ಬಿಟ್ಟು ಮುಖವನ್ನು ತೊಳೆದು ನಂತರ ಕಲೆಗಳು ಕ್ರಮೇಣ ಕಮ್ಮಿಯಾಗುತ್ತಾ ಬರುತ್ತದೆ. ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ನೀರಿಗೆ ಶುಂಠಿಯನ್ನು ಜಜ್ಜಿ ಸೇರಿಸಿ ಕುಡಿಯಿರಿ. ಇದರಿಂದ ಮುಖದ ಹೊಳಪು ಹೆಚ್ಚುತ್ತದೆ ಮತ್ತು ದೇಹದ ಮಲಿನತೆ ದೂರವಾಗುತ್ತದೆ. ನೀರನ್ನು ಹೆಚ್ಚಾಗಿ ಕುಡಿಯುವುದರಿಂದ ಆಂತರಿಕವಾಗಿ ದೇಹ ಶುದ್ಧವಾಗುತ್ತದೆ, ಜೀರ್ಣಕ್ರಿಯೆ ಸರಾಗವಾಗಿ ಆಗುತ್ತದೆ. ಇದರಿಂದ ಮುಖದ ಮೇಲೆ ಯಾವುದೇ ಆಕ್ನಿ, ಪಿಂಪಲ್ಗಳ ಸಮಸ್ಯೆ ಎಂದಿಗೂ ಬರುವುದಿಲ್ಲ. ವಾರದಲ್ಲಿ 2-3 ಸಲ ನಿಮ್ಮ ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡಿ. ಇದರಿಂದ ಡೆಡ್ ಸ್ಕಿನ್ ಸೆಲ್ಸ್ಗಳು ಕ್ಲಿಯರ್ ಆಗಿ ಸ್ಕಿನ್ ಸ್ಮೂತ್ ಆಗುತ್ತದೆ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಐಸ್ ವಾಟರ್ನಿಂದ ಮುಖವನ್ನು ತೊಳೆಯಬೇಕು. ಇಲ್ಲವಾದಲ್ಲಿ 1 ನಿಮಿಷದ ಕಾಲ ಐಸ್ ಕ್ಯೂಬ್ನಿಂದ ಮಸಾಜ್ ಮಾಡಬೇಕು. ಇದರಿಂದ ಸ್ಕಿನ್ ಟೈಟ್ ಆಗುತ್ತದೆ ಮತ್ತು ನೆರಿಗೆಗಳು ದೂರವಾಗುತ್ತವೆ. ಐಸ್ ಕ್ಯೂಬ್ಗಳನ್ನು ಡೈರೆಕ್ಟ್ ಆಗಿ ಮುಖದ ಮೇಲೆ ಇಡಬೇಡಿ. ಕರ್ಚಿಪ್ ಅಥವಾ ಒಂದು ಹತ್ತಿಯ ಬಟ್ಟೆಯಲ್ಲಿ ಸುತ್ತಿಕೊಂಡು ಲೈಟ್ ಆಗಿ ಮಸಾಜ್ ಮಾಡಿ. ಮುಖದ ಕಲೆಗಳನ್ನು ಹೋಗಲಾಡಿಸಿ ಸ್ಕಿನ್ ಸ್ಮೂತ್ ಆಗಬೇಕಾದಲ್ಲಿ ಹೀಗೆ ಮಾಡಿ. ವಾರದಲ್ಲಿ 2-3 ಸಲ ಜೇನುತುಪ್ಪ ಮತ್ತು ನಿಂಬೆ ರಸವನ್ನು ಮಿಕ್ಸ್ ಮಾಡಿ ಮುಖದ ಮೇಲೆ ಮಸಾಜ್ ಮಾಡಿ ಮತ್ತು 15 ನಿಮಿಷಗಳ ನಂತರ ವಾಶ್ ಮಾಡಿ. ನಿಂಬೆ ರಸದಲ್ಲಿರುವ ವಿಟಮಿನ್ ಸಿ ಚರ್ಮದ ಕಲೆಗಳನ್ನು ಹೋಗಲಾಡಿಸುತ್ತದೆ ಮತ್ತು ಜೇನುತುಪ್ಪವನ್ನು ನ್ಯಾಚುರಲ್ ಆಗಿ ಮಾಯಶ್ಚರೈಸರ್ ಆಗಿ ಸ್ಕಿನ್ ಅನ್ನು ಸ್ಮೂತ್ ಮಾಡುತ್ತದೆ. ಚರ್ಮದ ಬಣ್ಣ ತಿಳಿಯಾಗಬೇಕಾದರೆ ಹಾಲು ಮತ್ತು ಅರಿಶಿನದ ಪ್ಯಾಕ್ ಅನ್ನು ತಯಾರಿಸಿ ಪ್ರತಿದಿನದಂತೆ 30 ದಿನಗಳ ಕಾಲ ಹಚ್ಚಿ ಮತ್ತು ಬದಲಾವಣೆಯನ್ನು ನೀವೇ ಗಮನಿಸಿ. ವೀಕ್ಷಕರೇ, ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು.